ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 31ನೇ ಪ್ರಶ್ನೆ. ಯುಗ್ಮಜ ಮತ್ತು ಭ್ರೂಣಗಳ ನಡುವೆ ವ್ಯತ್ಯಾಸಿಸಿ. ಯುಗ್ಮಜ ಮತ್ತೆ ಭ್ರೂಣ ಅಂದ್ರೆ ಏನು? ಯುಗ್ಮಜ ಇದು ಗಂಡು ಮತ್ತು ಹೆಣ್ಣು ಲಿಂಗಾಣು ಸಂಯೋಜನೆಯಿಂದ ಉಂಟಾದ ರಚನೆ. ಯುಗ್ಮಜ ಏನಿದೆ ಇದು ಗಂಡು ಲಿಂಗಾಣು ವೀರ್ಯಾಣು ಅಂತ ಹೇಳ್ತೀವಿ, ಹೆಣ್ಣು ಲಿಂಗಾಣು ಅಂತ ಹೇಳ್ತೀವಿ. ಅವೆರಡು ಸಮ್ಮಿಲನಗೊಂಡುವುದರಿಂದ ನಿಷೇಚನಗೊಂಡು ಉಂಟಾಗುವಂತಹ ರಚನೆ ಯುಗ್ಮಜ. ಭ್ರೂಣ ಭ್ರೂಣ ಅಂದ್ರೆ ಯುಗ್ಮಜ ಉಂಟಾಗಿರ್ತದಲ್ಲ, ಅದು ಪದೇ ಪದೇ ವಿಭಜನೆಯಾಗಿ ಅನೇಕ ಜೀವಕೋಶಗಳಾಗಿ ಅಭಿವರ್ಧನೆಯಾಗುವ ರಚನೆ. ಇಲ್ಲಿ ಒಂದೇ ಇರುವಂತದ್ದು ಪದೇ ಪದೇ ವಿಭಜನೆಯಾಗಿ ಅನೇಕ ಜೀವಕೋಶಗಳಾಗಿ ಅಭಿವರ್ಧನೆಯಾಗುವ ರಚನೆ, ಅದನ್ನ ಭ್ರೂಣ ಅಂತ ಕರಿತೀವಿ. ಯುಗ್ಮಜ ಇದು ಒಂದೇ ಕೋಶವನ್ನು ಹೊಂದಿರುತ್ತದೆ. ಯುಗ್ಮಜ ಇದು ಒಂದೇ ಕೋಶವನ್ನ ಹೊಂದಿರ್ತದೆ. ಇವೆರಡು ಸಮ್ಮಿಳನ ಹೊಂದಿ ಒಂದೇ ಕೋಶವಾಗಿ ಬದಲಾಗ್ತದೆ ಯುಗ್ಮಜ. ಆದರೆ ಭ್ರೂಣದಲ್ಲಿ ಹಲವಾರು ಕೋಶಗಳನ್ನು ಹೊಂದಿರುತ್ತದೆ. ಯುಗ್ಮಜ ಪದೇ ಪದೇ ವಿಭಜನೆ ಹೊಂದಿ ಉಂಟಾಗಿರುವ ರಚನೆ ಭ್ರೂಣ ಆಗಿದೆಯಲ್ಲ, ಹಾಗಾಗಿ ಯುಗ್ಮಜ ಕೇವಲ ಒಂದೇ ಕೋಶವನ್ನ ಹೊಂದಿರ್ತದೆ, ಆದರೆ ಭ್ರೂಣ ಹಲವಾರು ಕೋಶಗಳನ್ನ ಹೊಂದಿರ್ತದೆ. ಆಮೇಲೆ ಅದು ಅಂಗಾಂಶಗಳಾಗಿ ಅಂಗಗಳಾಗಿ ಅಭಿವರ್ಧನೆ ಹೊಂದುತ್ತದೆ. ಈಗ ನೀವು ಈ ಚಿತ್ರವನ್ನ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಕಾಲುಗಳಾಗಿ ಅಭಿವರ್ಧನೆ ಹೊಂದ್ತಾ ಇದೆ, ಕೈಯಾಗಿ, ಆಮೇಲೆ ಇಲ್ಲಿ ಹೊಟ್ಟೆಯ ಭಾಗದಲ್ಲಿ ಜಠರ ಇರಬಹುದು. ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಅಭಿವರ್ಧನೆ ಹೊಂದುತ್ತಾ ಇದೆ. ಕಣ್ಣು, ಬಾಯಿ, ಇದನ್ನೆಲ್ಲ ಭ್ರೂಣ ಅಂತ ಕರಿತೀವಿ. ಈ ರೀತಿಯಾಗಿ ಅಭಿವರ್ಧನೆ ಹೊಂದುವಂತಹ ರಚನೆ ಏನಿದೆ ಅಲ್ಲ, ಅದನ್ನ ಭ್ರೂಣ ಅಂತ ಕರಿತೀವಿ. ಇದು ಹಲವಾರು ಜೀವಕೋಶಗಳನ್ನ ಹೊಂದಿರುತ್ತೆ.